Praise the Lord. Praise the Lord. ಕರ್ತನ ನಾಮಕ್ಕೆ ಸ್ತೋತ್ರ ಮಾಡಿರಿ. Thank you, brother Ivan and the wonderful worship team. ಸಹೋದರ ಐವನ್ ಮತ್ತು ಆರಾಧನೆ ತಂಡದ ಎಲ್ಲ ಸಹೋದರ ಸಹೋದರಿಗಾಗಿ ಸ್ತೋತ್ರ ಅದ್ಭುತವಾಗಿ ನಡೆಸಿದ್ದೀರಿ. For the anointed worship and for faithfully leading us into the presence of God. ಅಭಿಷೇಕವನ್ನು ತುಂಬಿದ ಆರಾಧನೆಗೋಸ್ಕರ ಮತ್ತು ನಂಬಿಕಸ್ಥರಾಗಿ ನಮ್ಮೆಲ್ಲರನ್ನ ದೇವರ ಪ್ರಸನ್ನತೆಗೆ ತಲುಪಿಸಿದ್ದಕ್ಕೋಸ್ಕರ. So as we come to the Lord's table, ನಾವು ಕರ್ತನ ಮೇಜಿನ ಬಳಿಗೆ ಬಂದಿರುವಾಗ let us remember ನಾವು ನೆನಪಿಸಿಕೊಳ್ಳುವ that this is a sacred moment in the presence of God. ಇದು ದೇವರ ಪ್ರಸನ್ನತೆಯಲ್ಲಿ ಒಂದು ಅಮೂಲ್ಯವಾದ ಸಂದರ್ಭವಾಗಿದೆ. It is a great privilege for each one of us as children of God to gather around the Lord's table. ನಾವು ದೇವರ ಮಕ್ಕಳಾಗಿದ್ದುಕೊಂಡು ಆತನ ಮೇಜಿನ ಸುತ್ತಲೂ ಈ ತರ ಸೇರಿ ಬರುವಂತದ್ದು ಇದು ಒಂದು ದೊಡ್ಡ ಸೌಭಾಗ್ಯವಾಗಿದೆ. Everything we believe in and everything we have received from God and every blessing we enjoy today begins at one place, at the cross of Calvary. ಈ ದಿವಸ ನಾವು ಏನನ್ನು ನಂಬುತ್ತಾ ಇದ್ದೇವೆ, ಏನು ಆಶೀರ್ವಾದ ಹೊಂದಿಕೊಂಡಿದ್ದೇವೆ, ಏನು ಬಿಡುಗಡೆ ಹೊಂದಿಕೊಂಡಿದ್ದೇವೆ, ಅದೆಲ್ಲದರ ಮೂಲ ಒಂದು ಸ್ಥಾನದಿಂದ ಪ್ರಾರಂಭವಾಗುತ್ತದೆ. ಅದು ಯೇಸು ಕ್ರಿಸ್ತನ ಕಲ್ವಾರಿ ಶಿಲುಬೆಯಲ್ಲಿ. We all know at the heart of the table is the love of God. ನಾವು ನೋಡುತ್ತೇವೆ ಈ ಒಂದು ಮೇಜಿನ ಕೇಂದ್ರ ಬಿಂದು ಏನು ಹೇಳಿದ್ರೆ ಅದು ದೇವರ ಪ್ರೀತಿಯಾಗಿದೆ. Because as we all know, this familiar verse in John 3:16 reminds us, ನಮಗೆಲ್ಲರಿಗೂ ಅತಿ ಪರಿಚಿತವಾದಂತಹ ವಾಕ್ಯ ಯೋಹಾನನ ಸುವಾರ್ತೆ 3:16ರಲ್ಲಿ, for God so loved the world that he gave his only begotten Son, Jesus Christ, to die for us, that whosoever believes in him shall not perish but have eternal life. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಿದ್ದಾನೆ. ಆತನ ಮೇಲೆ ನಂಬಿಕೆಯಿಡುವ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂಬುದು ಆತನ ಚಿತ್ತವಾಗಿದೆ. We are here today because God loved us first. ಇವತ್ತು ನಾವು ಇಲ್ಲಿದ್ದೇವೆ ಕಾರಣ ದೇವರು ಮೊದಲಾಗಿ ನಮ್ಮನ್ನು ಪ್ರೀತಿಸಿದ್ದಾರೆ. Our Lord Jesus Christ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು willingly obeyed God our Father ಆತನು ಸ್ವ ಇಚ್ಛೆಯಿಂದ ತಂದೆಯಾದ ದೇವರಿಗೆ ಆತನ ವಿಧೇಯನಾಗಿದ್ದಾರೆ and gave himself for each one of us. ಮತ್ತು ನಮ್ಮ ಪ್ರತಿಯೊಬ್ಬರಿಗೋಸ್ಕರ ತನ್ನನ್ನೇ ಆತನು ಒಪ್ಪಿಸಿಕೊಟ್ಟಿದ್ದಾರೆ. Because it was an act of perfect love. ಇದು ಪರಿಪೂರ್ಣ ಪ್ರೀತಿಯ ಒಂದು ಸಂಕೇತವಾಗಿದೆ. It was an act of complete surrender ಅದು ಪರಿಪೂರ್ಣ ಸಮರ್ಪಣೆ ಅಧೀನತೆಯ ಒಂದು ಸಂಕೇತವಾಗಿದೆ. and total obedience. ಮಾತ್ರವಲ್ಲ ಸಂಪೂರ್ಣ ವಿಧೇಯತೆಯ ಒಂದು ಕೃತ್ಯವಾಗಿದೆ. But brothers and sisters, ಪ್ರಿಯ ಸಹೋದರ ಸಹೋದರಿಯರೇ, the suffering of our Lord Jesus Christ ನಮ್ಮ ಯೇಸು ಕ್ರಿಸ್ತನು ಅನುಭವಿಸಿದಂತಹ ಬಾಧೆಗಳು did not begin at the cross. ಅದು ಬರೀ ಶಿಲುಬೆಯಲ್ಲಿ ಪ್ರಾರಂಭಗೊಳ್ಳಲಿಲ್ಲ. It began at the Garden of Gethsemane. ಅದು ಗೆತ್ಸೆಮನೆ ತೋಟದಲ್ಲಿ ಪ್ರಾರಂಭವಾಗ್ತದೆ. Because in Luke chapter 22 verse 44 it tells us, ಲೂಕನ ಸುವಾರ್ತೆ 22ರಲ್ಲಿ 44ನೇ ವಾಕ್ಯ ನಮ್ಗೆ ಹೇಳ್ತದೆ, it says, being in anguish, ಆತನು ಭಯಂಕರ ಆತ್ಮದಲ್ಲಿ ತತ್ತರಗೊಂಡವನಾಗಿದ್ದ, ಕಳವಳಗೊಂಡಿದ್ದ. our Lord Jesus prayed more earnestly, ಯೇಸು ಕ್ರಿಸ್ತನು ಅತ್ಯಾಸಕ್ತಿಯಿಂದ ತೀವ್ರತೆ ಉಳ್ಳವನಾಗಿ ಪ್ರಾರ್ಥನೆ ಮಾಡ್ತಾರೆ. and his sweat was like drops of blood falling to the ground. ಆತನು ಮನೋವ್ಯಥೆ ಉಳ್ಳವನಾಗಿ ಇದ್ದು ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರುವಾಗ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದೋಪಾದಿಯ ದೊಡ್ಡ ಹನಿಗಳೋಪಾದಿಲಿತ್ತು. So our Lord Jesus ನಮ್ಮ ಕರ್ತನಾದ ಯೇಸು ಕ್ರಿಸ್ತನು was fully God, ಆತನು ಸಂಪೂರ್ಣ ದೇವರಾಗಿದ್ದಾರೆ. yet he was fully man. ಆದಾಗ್ಯೂ ಅವರು ಸಂಪೂರ್ಣ ಮನುಷ್ಯರಾಗಿ ಬಂದರು. Like all of us, ನನ್ನಾಗಿದ್ದ ಹಾಗೆ our Lord Jesus, ನಮ್ಮ ಕರ್ತನಾದ ಯೇಸು he ಕ್ರಿಸ್ತನು experienced sorrow, ಆತನು ದುಃಖ ವ್ಯಥೆಯನ್ನು ಅನುಭವಿಸಿದ್ದಾನೆ. he experienced grief, ಆತನು ವೇದನೆ ಅನುಭವಿಸಿದ್ದಾನೆ. he experienced rejection, ಆತನು ತಿರಸ್ಕಾರ ಅನುಭವಿಸಿದ್ದಾನೆ. he experienced loneliness ಆತನು ಒಂಟಿತನವನ್ನು ಅನುಭವಿಸಿದ್ದಾನೆ. and deep anguish like each one of us. ಮಾತ್ರವಲ್ಲ ನನ್ನಿಂದ ಎಲ್ಲರ ಹಾಗೆ ಅವನು ಮನೋರೇಖೆಯಲ್ಲಿ ಹಾದು ಹೋಗಿದ್ದಾನೆ. Even before a single whip touched him, ಆ ಒಂದು ಕೊರಡೆ ಏಟು ಆತನ ಮುಟ್ಟುವುದಕ್ಕಿಂತ ಮೊದಲೇ he was already suffering for us. ಆತನು ನಮಗೋಸ್ಕರ ಆತನು ಅದಕ್ಕಿಂತ ಮುಂಚೆ ವ್ಯಥೆ ಪಡ್ತಾ ಇದ್ದ, ಬಾಧೆ ಪಡ್ತಾ ಇದ್ದ. Then came the brutal Roman flogging.
ಆ ನಂತರ ನಾವು ನೋಡ್ತೇವೆ ಆ ರೋಮಾಂಚ ಚಕ್ರಾದಿಯ ಪಕ್ಕದವರ ಒಂದು ತೀವ್ರವಾದ ಹಿಂಸೆ ಪ್ರಾರಂಭವಾಗ್ತದೆ. In Matthew chapter 27 verse 26, ಮತ್ತಾಯ 27-26 ಆ ವಾಕ್ಯವನ್ನು ನೋಡ್ತೇವೆ. it tells us that Pontius Pilate, ಪೊಂತ್ಯ ಪಿಲಾತನು he made sure that Jesus was flogged. ಆತನು ಯೇಸು ಕ್ರಿಸ್ತನು ತಿರಸ್ಕರಿಸಲ್ಪಡಬೇಕು, ಬಾಧಿಸಲ್ಪಡಬೇಕೆಂಬುದಾಗಿ ನಿಶ್ಚಯಪಡಿಸ್ತಾನೆ before handing him over to be crucified. ಆ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡುವುದಕ್ಕಿಂತ ಮುಂಚೆ ಆತನನ್ನ ಕೊರಡೆಗಳಿಂದ ಹೊಡಿತಾನೆ. And in the book of Isaiah, ಯೆಶಾಯ ಪ್ರವಾದಿ it ಪುಸ್ತಕದಲ್ಲಿ was already foretold 700 years ago. ಸುಮಾರು 700 ವರ್ಷಗಳ ಹಿಂದೆ ಅದು ಮುಂಚಿತವಾಗಿ ತಿಳಿಸಲ್ಪಟ್ಟಿತ್ತು. Let us see Isaiah 52:14. ಅದು ಯೆಶಾಯ 52:14 ಕಾಣುತ್ತೇವೆ. It clearly explains that Jesus' appearance ಅದು ಯೇಸು ಕ್ರಿಸ್ತನ ಒಂದು ಪ್ರತ್ಯಕ್ಷತೆ ಹೇಗಿತ್ತು ಎಂಬುದಾಗಿ ನಾವು ಕಾಣುತ್ತೇವೆ. was so disfigured ಅದು ತುಂಬಾ ವಿಕಾರವಾಗಿತ್ತು, ವಿರೂಪವಾಗಿತ್ತು. beyond that of any human being. ಮನುಷ್ಯ ಮಾತ್ರದವರು ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ, ಅಷ್ಟರ ಮಟ್ಟಿಗೆ ವಿರೂಪವಾಗಿತ್ತು, So ವಿಕಾರವಾಗಿತ್ತು. we see first came the flogging, ಮೊದಲಾಗಿ ಅವರು ಕೊರಡೆ ಏಟುಗಳ ಅನುಭವ ಆಯಿತು. then came the crown of thorns, ಅನಂತರ ಮುಳ್ಳಿನ ಕಿರೀಟವಾಗಿ ಸೂಚಿಸಲ್ಪಟ್ಟಿತು. then came the nails. ಅನಂತರ ಮತ್ತೆ ಮೊಳೆಗಳು. And for 6 long hours, ಸುಮಾರು 6 ಸುದೀರ್ಘ ಗಂಟೆಗಳ ಕಾಲ our Lord and Savior Jesus Christ ನಮ್ಮ ಕರ್ತನು ರಕ್ಷಕನಾಗಿರುವ ಯೇಸು ಕ್ರಿಸ್ತನು hung up on the cross, ಆ ಶಿಲುಬೆಯಲ್ಲಿ ಆತನು ತೂಗಾಡುತ್ತಾನೆ. enduring unimaginable pain. ಸಹಿಸಲಿಕ್ಕೆ, ಯೋಚಿಸಲಿಕ್ಕೆ ಅಸಾಧ್ಯವಾದ ಯಾತನೆಯನ್ನು ಅವನು ಅನುಭವಿಸುತ್ತಾ ತೂಗಾಡುತ್ತಾನೆ. There's no doubt there was deep physical pain which Lord Jesus had to suffer. ಖಂಡಿತವಾಗಿ ದೈಹಿಕವಾಗಿ ಸಹಿಸಲು ಸಾಧ್ಯವಾದ ಘೋರ ಬಾಧೆಯನ್ನು ಅನುಭವಿಸುತ್ತಾ ಇದ್ದರು. But the greatest suffering ಆದರೆ ಅದಕ್ಕಿಂತ ದೊಡ್ಡ ಬಾಧೆ ಅಂತ ಹೇಳಿದ್ರೆ our Lord Jesus endured ನಮ್ಮ ಕರ್ತನಾದ ಯೇಸು ಅನುಭವಿಸಿದ್ದು, ಸಹಿಸಿಕೊಂಡದ್ದು was spiritual. ಅದು ಆತ್ಮಿಕವಾದ ಸಂಗತಿ. First, ಮೊದಲದಾಗಿ our Lord Jesus ನಮ್ಮ ಕರ್ತನಾದ ಯೇಸು ಕ್ರಿಸ್ತನು became sin for each one of us. ನನಗೋಸ್ಕರ ನಿನಗೋಸ್ಕರ ಅವನು ಪಾಪವಾದನು. In 2 Corinthians chapter 5 verse 21, 2 ಕೊರಿಂಥ 5:21 ವಾಕ್ಯದಲ್ಲಿ it ಬರೆಯಲ್ಪಟ್ಟಿದೆ, says, God made him who had no sin ಪಾಪ ಜ್ಞಾನವಿಲ್ಲದ ತನ್ನ ಮಗನಾದ ಯೇಸುವನ್ನು ದೇವರು ಪಾಪವನ್ನಾಗಿ ಮಾಡ್ತಾನೆ. to be sin for us, ನಮಗೋಸ್ಕರ ಅವನು ಪಾಪವಾಗ್ತಾನೆ. so that in him ಆತನಲ್ಲಿ we might become the righteousness of God. ನಾವು ದೇವರ ನೀತಿವಂತಿಕೆ ಹೊಂದಿಕೊಳ್ಳೋದಕ್ಕೋಸ್ಕರ ಈ ಕಾರ್ಯವನ್ನು ದೇವರು ಮಾಡ್ತಾನೆ. Here we see the sinless man of God ಇಲ್ಲಿ ನಾವು ನೋಡ್ತೇವೆ, ಪಾಪ ಅಂದ್ರೆ ಏನೆಂಬುದಾಗಿ ಅರಿಯದಂತ ನಿಷ್ಕಳಂಕ ದೇವಕುಮಾರನು took upon himself ಆತನು ತನ್ನ ಮೇಲೆ ತೆಗೆದುಕೊಳ್ತಾನೆ. the sins of the entire world. ಇಡೀ ಲೋಕದ ಎಲ್ಲರ ಪಾಪ ತನ್ನ ಮೇಲೆ ತೆಗೆದುಕೊಳ್ತಾನೆ. Your sins ನಿನ್ನ ಪಾಪ, and ours, my sins, ನನ್ನ ಪಾಪ. so that we could stand right ಇದರ ನಿಮಿತ್ತವಾಗಿ ನಾವು ದೇವರ ಮುಂದೆ ನೀತಿವಂತರಾಗಿ ನಿಲ್ಲಲು ಸಾಧ್ಯವಾಗುವಂತೆ before our Heavenly Father. ನಮ್ಮ ಪರಲೋಕದ ತಂದೆಯ ಮುಂದೆ ನಿಲ್ಲುವಂತೆ. And second, ಎರಡನೇದಾಗಿ our Lord Jesus, he bore the wrath of God. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ದೇವರ ಉಗ್ರ ಕೋಪವನ್ನ ತನ್ನ ಮೇಲೆ ಆತನು ಹೊತ್ತುಕೊಳ್ತಾನೆ, ಸಹಿಸಿಕೊಳ್ತಾನೆ. In Romans chapter 3 verse 25 it says, ರೋಮಾಪುರದವರಿಗೆ ಬರೆದ ಪತ್ರಿಕೆ 3:25 ಹೇಳ್ತದೆ, and the Lord Jesus ಕರ್ತನಾದ ಯೇಸು ಕ್ರಿಸ್ತನು became a sacrifice of atonement. ನಾವು ಪ್ರಾಯಶ್ಚಿತ್ತ ಯಜ್ಞವಾಗಿ ತನ್ನನ್ನು ಒಪ್ಪಿಸಿಕೊಟ್ಟಿದ್ದಾನೆ. Every judgment ಪ್ರತಿಯೊಂದು ನ್ಯಾಯ ತೀರ್ಪು that should have fallen upon each one of us ನನ್ನ ಮೇಲೆ ನಿನ್ನ ಮೇಲೆ ಬರಬೇಕಾಗಿತ್ತು, fell upon his head. ಅದೆಲ್ಲವೂ ಕೂಡ ಯೇಸುವಿನ ಮೇಲೆ ಬಂತು. Third, ಮೂರನೇದಾಗಿ our Lord Jesus ನಮ್ಮ ಕರ್ತನಾದ ಯೇಸು ಕ್ರಿಸ್ತನು was forsaken by Lord our Father, our Heavenly Father. ಪರಲೋಕದ ತಂದೆಯಿಂದ ಕೂಡ ಕೈ ಬಿಡಲ್ಪಟ್ಟ ಸ್ಥಿತಿ, ತಿರಸ್ಕರಿಸಲ್ಪಟ್ಟ ಸ್ಥಿತಿಗೆ ತಲುಪಿದರು. So in Matthew chapter 27 verse 46, ಮತ್ತಾಯ ಸುವಾರ್ತೆ 27:46 here we see Jesus giving a heartbreaking cry. ಅಲ್ಲಿ ಯೇಸು ಕ್ರಿಸ್ತನು ಹೃದಯ ಮುರಿಯಲ್ಪಟ್ಟ ರೀತಿಯಲ್ಲಿ ಆತನು ಕೂಗ್ತಾ ಇದ್ದಾನೆ. It says, my God, ಅಲ್ಲಿ ಬರೆಯಲ್ಪಟ್ಟಿದೆ, ನನ್ನ ದೇವರೇ, ನನ್ನ ದೇವರೇ, why have you forsaken me? ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? So here we see he was forsaken ಇಲ್ಲಿ ನೋಡ್ತೇವೆ, ಆತನು ಕೈ ಬಿಡಲ್ಪಟ್ಟಂತ, ತಳ್ಳಲ್ಪಟ್ಟ ಸ್ಥಿತಿಗೆ so ತಲುಪಿದ್ದಾನೆ. that each one of us are never ever forsaken by Heavenly Father. ಅದಕ್ಕೆ ಕಾರಣ, ನಾನು ನೀನು ಕೈ ಬಿಡಲ್ಪಡಬಾರದು, ಬದಲಾಗಿ ತಂದೆಯ ದೇವರನ್ನ ಸ್ವೀಕರಿಸಲ್ಪಡಬೇಕು. ಅದಕ್ಕಾಗಿ ಯೇಸು ಈ ಸ್ಥಿತಿಯಲ್ಲಿ ಹಾದವಲ್ಲ. Our Lord Jesus ನಮ್ಮ ಕರ್ತನಾದ ಯೇಸು ಕ್ರಿಸ್ತನು took our separation from God ನಾವು ದೇವರಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೆವು, ದೇವರ ಮಹಿಮೆಯಿಂದ ಅಗಲಿ ಹೋದವರಾಗಿದ್ದೆವು. ಆ ಸ್ಥಿತಿಯನ್ನ ಯೇಸು ತನ್ನ ಮೇಲೆ ತೆಗೆದುಕೊಂಡ. so that we could enjoy an eternal relationship with our Heavenly ಮತ್ತು Father. ಅದರ ನಿಮಿತ್ತವಾಗಿ ಪರಲೋಕದ ತಂದೆಯೊಂದಿಗೆ ಶಾಶ್ವತವಾದ ಒಂದು ಅನ್ಯೋನ್ಯತೆ ನಾವು ಹೊಂದಿಕೊಳ್ಳುವಂತೆ. And fourth, ನಾಲ್ಕನೇದಾಗಿ
he willingly drank the cup of God's judgment. ಮಾತ್ರವಲ್ಲ ಆ ದೇವರ ನ್ಯಾಯ ತೀರ್ಪು ಇರುವಂತಹ ಒಂದು ಪಾತ್ರೆಯಿಂದ ಯೇಸು ಬಲಪೂರ್ವಕವಾಗಿ ತಾನು ಕುಡಿದ. So in Gethsemane, ಗೆತ್ಸೆಮನೆಯಲ್ಲಿ our Lord Jesus prayed, ನಮ್ಮ ಕರ್ತನಾದ ಯೇಸು ಹೀಗೆ ಪ್ರಾರ್ಥನೆ ಮಾಡ್ತಾನೆ, Father, ತಂದೆ, if it is possible, ಸಾಧ್ಯವಿದ್ದರೆ let this cup pass from me. ಈ ಪಾತ್ರೆ ನನ್ನಿಂದ ಅಗಲಿಸಲ್ಪಡಲಿ. But the cup did not pass. ಆದರೆ ಆ ಪಾತ್ರೆ ಆತನಿಂದ ಅಗಲಿಸಲ್ಪಡಲಿಲ್ಲ. He drank every drop ಆತನು ಅದರಲ್ಲಿರುವ ಪ್ರತಿ ಒಂದೊಂದು ಹನಿಯಲ್ಲಿ ಕೂಡ ಆತನು for ಸೇವಿಸಿದ. you and for me. ನಿನಗೋಸ್ಕರ, ನನಗೋಸ್ಕರ. So in Isaiah 53:5, ಯೆಶಾಯ 53:5 ನಾವು ಕಾಣ್ತೇವೆ. so beautifully it summarizes what Jesus Christ accomplished for us. ನನಗೋಸ್ಕರ, ನಿನಗೋಸ್ಕರ ಯೇಸು ಮಾಡಿ ಮುಗಿಸಿದ ಆ ಎಲ್ಲ ಒಟ್ಟು ಕಾರ್ಯಗಳ ಒಂದು ಸಾರಾಂಶ ಸುಂದರವಾಗಿ ಆ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. Our Lord Jesus ನಮ್ಮ ಕರ್ತನಾದ was ಯೇಸು wounded for our transgressions. ನಮ್ಮ ದ್ರೋಹಗಳ ದೆಸೆಯಿಂದ ಅವರಿಗೆ ಗಾಯವಾಯಿತು. He was bruised for our iniquities. ನಮ್ಮ ಅಪರಾಧಗಳ ನಿಮಿತ್ತ ಜಜ್ಜಲ್ಪಟ್ಟನು. The punishment that brought us peace was upon him, ನಮಗೆ ಶಿಕ್ಷೆ ಉಂಟು ಮಾಡುವ ದಂಡನೆ ಅವನು ಅನುಭವಿಸಿದನು. and by his stripes we are healed. ಅವನ ಮಾಸುಗಳಿಂದ ನಾವು ಗುಣವಾದೆವು. So he was wounded so that we are forgiven. ಆತನು ಗಾಯಗೊಳಿಸಲ್ಪಟ್ಟ, ಅದರ ನಿಮಿತ್ತ ನಾವು ಕ್ಷಮಿಸಲ್ಪಟ್ಟಿದ್ದೇವೆ. He was bruised so that we are accepted. ಆತನು ಜಜ್ಜಲ್ಪಟ್ಟ, ಇದರ ನಿಮಿತ್ತ ನಾವು ಸ್ವೀಕರಿಸಲ್ಪಟ್ಟಿದ್ದೇವೆ. And he was bruised so that we could have peace. ಆತನು ಜಜ್ಜಲ್ಪಟ್ಟ, ಇದರ ನಿಮಿತ್ತವಾಗಿ ನಾವು ಶಾಂತಿ ಸಮಾಧಾನ ಹೊಂದಿಕೊಂಡಿದ್ದೇವೆ. And he was forsaken so that we could be accepted. ಆತನು ಕೈ ಬಿಡಲ್ಪಟ್ಟ, ಇದರ ನಿಮಿತ್ತ ನಾವು ಸ್ವೀಕರಿಸಲ್ಪಟ್ಟಿದ್ದೇವೆ. So he endured all of this willingly. ಇದೆಲ್ಲವನ್ನ ಆತನು ಸ್ವ ಇಚ್ಛೆಯಿಂದ ಮನಸಾರೆ ಆತನು ಹೊಂದಿಕೊಂಡ. So Hebrews chapter 12 verse 2 tells us, ಇಬ್ರಿಯ 12ರಲ್ಲಿ 2ನೇ ವಾಕ್ಯ ಹೇಳ್ತದೆ, for the joy set before him, our Lord Jesus endured the cross. 12ನೇ 2ನೇ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ತನ್ನ ಮುಂದೆ ಇಡಲ್ಪಟ್ಟಂತಹ ಒಂದು ಸಂತೋಷವನ್ನ ಯೋಚಿಸುತ್ತಾ ಎಲ್ಲ ಅವಮಾನವನ್ನ ನಿಂದೆಯನ್ನ ಆತನು ಸಹಿಸಿಕೊಂಡ. So dear brothers and sisters, ಪ್ರಿಯ ಸಹೋದರ ಸಹೋದರಿ, that joy ಆತನ ಮುಂದೆ ಇಡಲ್ಪಟ್ಟಿದ್ದಂತಹ ಸಂತೋಷ ಯಾವುದು ಕೇಳಿದ್ರೆ was you and me. ನೀನು ಮತ್ತು ನಾನು. So the bread reminds us ಈ ರೊಟ್ಟಿ ನಮಗೆ ನೆನಪಿಸಿಕೊಡ್ತದೆ that his body was broken for each one of us. ಆತನ ನಿಷ್ಕಳಂಕ ದೇಹ ನಮ್ಮೊಬ್ಬೊಬ್ಬರಿಗೋಸ್ಕರ ಮುರಿಯಲ್ಪಟ್ಟಿದೆ. The cup reminds us ಪಾತ್ರೆ ನೆನಪಿಸಿಕೊಡುತ್ತದೆ that his precious blood ಆತನ ಅಮೂಲ್ಯವಾದ ರಕ್ತ established a new covenant of grace. ಹೊಸ ಒಡಂಬಡಿಕೆ, ಕೃಪೆಯ ಒಡಂಬಡಿಕೆ ಸ್ಥಾಪಿಸಲ್ಪಡುವುದಕ್ಕಾಗಿ ಸುರಿಸಲ್ಪಟ್ಟಿದೆ. Our sins are forgiven. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. Our relationship with our God, our Father, has been restored. ಪರಲೋಕದ ತಂದೆಯಾದ ದೇವರೊಂದಿಗೆ ನಮ್ಮ ಸಂಬಂಧ ಪುನಃಸ್ಥಾಪಿಸಲ್ಪಟ್ಟಿದೆ. And we have been adopted as his children. ನಾವು ಆತನ ಪುತ್ರ ಪುತ್ರಿಯರಾಗಿ ದತ್ತು ಸ್ವೀಕಾರ ಮಾಡಲ್ಪಟ್ಟಿದ್ದೇವೆ. To the world, ಈ ಲೋಕಕ್ಕೆ the cross looked like a defeat. ಈ ಶಿಲುಬೆ ಎಂಬುದು ಒಂದು ಸೋಲಿನ ಸಂಕೇತವಾಗಿ ಕಂಡು ಬರ್ತದೆ. But in heaven, ಆದರೆ ಪರಲೋಕದಲ್ಲಿ it was the greatest victory in the history. ಒಂದು ಇತಿಹಾಸದಲ್ಲಿ ಇದುವರೆಗೂ ಸಾಧ್ಯವಿಲ್ಲದಂತ ಅದ್ಭುತವಾದ ಜಯದ ಸಂಕೇತವಾಗಿ ಗುರುತಿಸಲ್ಪಟ್ಟಿದೆ. Because our debt of sin has been fully paid. ಯಾಕಂದ್ರೆ ನಮ್ಮ ಪಾಪದ ಎಲ್ಲ ಸಂಗತಿಗಳು ಸಂಪೂರ್ಣವಾಗಿ ಅಲ್ಲಿ ಪಾವತಿ ಮಾಡಲ್ಪಟ್ಟಿವೆ. The power of sin has been broken. ಪಾಪದ ಶಕ್ತಿಗಳು ಮುರಿಯಲ್ಪಟ್ಟಿವೆ. And Satan was defeated. ಸೈತಾನನು ಸೋಲಿಸಲ್ಪಟ್ಟಿದ್ದಾನೆ. And the story did not end at the cross. ಅಲ್ಲಿ ಶಿಲುಬೆಯಲ್ಲಿ ಆ ಕಥೆ ಮುಕ್ತಾಯಗೊಳ್ಳುವುದಿಲ್ಲ. There is also the empty tomb. ಅದು ಒಂದು ಬಲಿದಾನ ಸಮಾಧಿಯ ಕಡೆಗೆ ನಮ್ಮನ್ನು ನಡೆಸ್ತದೆ. Because our Lord Jesus rose again. ಯಾಕಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮರಣವನ್ನ ಜಯಿಸಿ ಎದ್ದು ಬಂದಿದ್ದಾನೆ. Because the empty tomb ಆ ಒಂದು ಬಲಿದಾನ ಸಮಾಧಿ declares that death has been defeated. ಅದು ಏನು ಸೂಚಿಸುತ್ತದೆ ಅಂದ್ರೆ ಮರಣವು ಸೋಲಿಸಲ್ಪಟ್ಟಿದೆ. And the grave has no victory. ಮತ್ತು ಈ ಸಮಾಧಿಯು ಯಾವುದೇ ರೀತಿಯಲ್ಲಿ ಜಯ ಹೊಂದಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. And our Savior is alive forevermore. ನಮ್ಮ ರಕ್ಷಕನು ಸದಾ ಕಾಲವು ಜೀವಿಸುವನಾಗಿ ಎದ್ದು ಬಂದಿದ್ದಾನೆ. The cross of Calvary ಕಲ್ವಾರಿ ಶಿಲುಬೆ paid the price. ಎಲ್ಲ ಬೆಲೆಯನ್ನು ಕೊಟ್ಟಿದೆ. And the empty tomb ಮತ್ತು ಆ ಬಲಿದಾನ ಸಮಾಧಿ proved the victory. ಮತ್ತು ಒಂದು ಜಯದ ಸಂಕೇತವನ್ನ ಸಾಧಿಸಿ ತೋರಿಸಿದೆ. So every time we partake in the Lord's table, ಪ್ರತಿ ಬಾರಿ ಕರ್ತನ ನೇತೃತ್ವದಲ್ಲಿ ಪಾಲ್ಗೊಳ್ಳುವಾಗ we proclaim, ನಾವು ಈ ತರ ಘೋಷಿಸುತ್ತೇವೆ, Jesus Christ died, ಯೇಸು ಸತ್ತನು, Jesus Christ is risen, ಯೇಸು ಎದ್ದು ಬಂದನು, and Jesus Christ will come again. ಯೇಸು ಮತ್ತೊಮ್ಮೆ ಬರಲಿಕ್ಕಿದ್ದಾನೆ. Therefore, let us receive this bread ಅದರಿಂದ ನಾವು ಈ ಒಂದು ರೊಟ್ಟಿಯನ್ನ ಪಾತ್ರೆ ಸ್ವೀಕಾರ ಮಾಡೋಣ and this cup ಮತ್ತು ಪಾತ್ರೆ ಸ್ವೀಕಾರ ಮಾಡೋಣ. today with gratitude, ಒಂದು ಹೃದಯದಲ್ಲಿ ಕೃತಜ್ಞತೆ ಉಳ್ಳವರಾಗಿ ಈ ದಿನ ನಾವು ಇದನ್ನು ಸ್ವೀಕಾರ ಮಾಡೋಣ. humility, ಒಂದು ಅತ್ಯಂತ ತಗ್ಗಿಸಲ್ಪಡಲಿಕ್ಕೆ ಧೀರತೆ ಉಳ್ಳವರಾಗಿ ಇದನ್ನು ಪಾಲ್ಗೊಳ್ಳುವ, with reverence, ಒಂದು ಅತ್ಯಂತ ಭಯಭಕ್ತಿ ಗೌರವವುಳ್ಳವಾಗಿ ಪಾಲ್ಗೊಳ್ಳುವ and with hearts overflowing with worship. ಮತ್ತು ಆರಾಧನೆ ತುಂಬಿ ತುಳುಕುವಂತ ಹೃದಯದೊಂದಿಗೆ ಇದರಲ್ಲಿ ಪಾಲ್ಗೊಳ್ಳುವ.